ಹಾಗಾದರೆ ಇವತ್ತಿದ್ದು ರೂಟೀನ್ ಹೇಗಿರ್ತದೆ ನೋಡುವ ಬನ್ನಿ. ನೋಡಿ, ಪಲಾವಿಗೆ ಇವತ್ತು ರೆಡಿ ಮಾಡ್ತಿದ್ದೇನೆ ಆಯಿತಾ. ವಿಡಿಯೋ ಮಾಡೋದಾ ಬೇಡ ಅಂತ ಎನಿಸಿ ಇಷ್ಟು ಆದಮೇಲೆ ನನಗೆ ಆಯಿತು ಮಾಡುವೇನು ಅಂತ. ಹಾಗೆ ತುಪ್ಪ ಹಾಕಿ ಕ್ಯಾರೆಟ್ ಹಾಕಿ ಮತ್ತು ಬೀನ್ಸ್ ಹಾಕಿ ಇದು ಮಾಡ್ತಿದ್ದೆ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಮತ್ತು ಪುನಃ ಅದಕ್ಕೆ ಚಿಕ್ಕ ಲವಂಗ ಮತ್ತು ತುಪ್ಪ ಹಾಕಿದೆ, ಬಟಾಣಿ ಮತ್ತು ಸೋಯಾಬೀನ್ ಹಾಕುವಂತ ಆಯಿತು. ಜಾಸ್ತಿಯಾಗಿ ಪನ್ನೀರ್ ಹಾಕೋದಾಯ್ತು. ನಾನು ಇದು ಪಲಾವ್ ಅಂದರೆ ಜಾಸ್ತಿ ಎಲ್ಲರಿಗೆ ಇಷ್ಟ ಆಗಲಿಕ್ಕಿಲ್ಲ, ಯಾಕೆ ಅಂದರೆ ಇದು ನನಗೆ ಹೇಗೆ ಬೇಕು ಹಾಗೆ ನಾವು ಮಾಡೋದಾಯ್ತಾ. ಯಾಕೆಂದ್ರೆ ನನಗೆ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಕೆಲವೆಲ್ಲ ಐಟಮ್ ಆಗೋದಿಲ್ಲ, ಅದಕ್ಕೆ ನಾನು ಹೇಗೆ ಬೇಕು ಹಾಗೆ ಮಾಡೋದು. ಹಾಗೆ ನೋಡಿ, ಗಾರ್ಲಿಕ್ ಪೇಸ್ಟ್ ಹಾಕಬೇಕಿತ್ತು ಆಯ್ತು, ಅಲ್ಲಿ ಸೈಡಲ್ಲಿ ಇಟ್ಟಿದ್ದೆ, ಹಾಕ್ಲಿಕ್ಕೆ ನೆನಪೇ ಇಲ್ಲ ನನಗೆ. ಹಾಗೆ ಒಮ್ಮೆ ಮುಂದೊಂದು ಮಿಸ್ ಆಗ್ತದೆ. ಮತ್ತು ಹಸಿಮೆಣಸೆರಡು ಹಾಕಿದ್ದೆ, ಖಾರಕ್ಕೆ ಬೇಕಲ್ಲ ಅದಕ್ಕೆ. ಮಗು ನಿನ್ನೆ ನಿಂತಿದ್ದ ಆಯ್ತು, ಅವನಿಗೆ ಭಾರಿ ಖುಷಿ, ಸ್ಮೆಲ್ ಅವನಿಗೆ ಬಂತು. ಅವನಿಗೆ ಪಲಾವು ಮತ್ತು ಗೀ ರೈಸ್ ಆಗಿದೆಲ್ಲ ಮಾಡಿದರೆ ಭಾರಿ ಇಷ್ಟ ಆಗ್ತದೆ. ಹಾಗೆ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಬಂದೆ. ಮತ್ತು ಇನ್ನೊಂದು ವಿಷಯ ಎಂತ ಅಂದರೆ, ನಾನು ಚಪ್ಪಲ್ ಹಾಕೋದು ನೋಡಿರ್ಬೋದು ಒಳಗೆ. ಯಾಕೆ ಹಾಕೋದಂದರೆ ನನಗೆ ಕಾಲಿದ ಅಡಿದು ಪ್ರಾಬ್ಲಮ್ ಉಂಟಾಯಿತು, ಅದಕ್ಕೆ ನನಗೆ ಜಾಸ್ತಿ ನಡಿಲಿಕ್ಕೆ ಆಗೋದಿಲ್ಲ ಒಳಗೆ, ಅದಕ್ಕೆ ಚಪ್ಪಲ್ ಹಾಕೋದಾಯ್ತಾ. ಹಾಗೆ ನೋಡಿ, ಮಗು ನೋಡಿ ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದಾನೆ. ಹಸ್ಬೆಂಡ್ ದೀಪ ಇಡ್ತಿದ್ದಾರೆ ನೋಡಿ, ಇವರು ಓಡಿಕೊಂಡು ಹೋಗಿದ್ದಾನೆ. ಪಲಾವ್ ರೆಡಿ ಆಗಿದ್ದಲ್ಲ, ಈಗ ನನಗೆ ಕಾಫಿ, ಮಗುವಿಗೆ ಬೂಸ್ಟ್, ಹಸ್ಬೆಂಡಿಗೆ ಚಹಾ ಆಯಿತಾ. ಹಾಗೆ ಅದಕ್ಕೆ ರೆಡಿ ಮಾಡ್ತಿದ್ದೇನೆ. ಹಾಗೆ ಎಂಥ ವಿಷಯ ಅಂದರೆ, ಅವನಲ್ಲಿ ಮೊಸರು ಇತ್ತಾಯಿತು ಒಂದು ಪ್ಯಾಕೆಟಲ್ಲಿ, ಅದನ್ನು ಓಪನ್ ಮಾಡಿ ತಿಂತೇನೆ ಹೇಳ್ತಿದ್ದೆ, ಅದಕ್ಕೆ ನಾನು ಬೈತಿದ್ದೇನೆ. ಹಾಗೆ ಎಂತ ಅಂದರೆ, ಅವನಿಗೆ ಪಲಾವಲ್ಲಿ ಬಟಾಣಿ ಆಗೋದಿಲ್ಲ, ಸೋಯಾಬೀನ್ ಆಗೋದಿಲ್ಲ, ಮತ್ತು ಕ್ಯಾರೆಟ್ ಬೀನ್ಸ್ ಯಾವುದು ಆಗೋದಿಲ್ಲ, ಖಾಲಿ ಹಾಕಿದ ರೈಸ್ ಹಾಗೆಲ್ಲ ಇದ್ರೆ ತುಂಬ ಇಷ್ಟ ಆಗೋದು. ಹಾಗೆ ಅವನಿಗೆ ಅದನ್ನೆಲ್ಲ ಲೆಕ್ಕಿ ಕೊಡಬೇಕು, ಹಾಗೆಲ್ಲ ಉಂಟು ನೋಡಿ. ನನಗೆ ಹೆಲ್ಪ್ ಮಾಡ್ತಿದ್ದಾನೆಲ್ಲ ಕೊಂಡೋಗ್ಲಿಕ್ಕೆ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ, ಇಂಥ ಪ್ರೇಮ ದಾಟದೆ ಯಾರ ಹೃದಯ ಯಾರಿಗೋ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ, ಯಾರಿಗೋ ತಿಂದೆಲ್ಲ ಹಾಕಿ ಸೀದಾ ನಾವು ಮನೆಗೆ ಹೋದೆವು ಆಯ್ತಾ. ಅವನ ಡ್ರೆಸ್ ಯೂನಿಫಾರ್ಮ್ ಎಲ್ಲ ಅಲ್ಲಿ ಇರುವುದಾಯ್ತಾ. ಹಾಗೆ ಅವನು ಎಲ್ಲಿರ್ತಾನೆ ಅಂತ ಗೊತ್ತಾಗೋದಿಲ್ಲ, ಅಲ್ಲಿರ್ತಾನೆ ಇಲ್ಲಿರ್ತಾನೆ ಅಂತ. ಹಾಗೆ ನಾವು ಹೊರಡಿದೆವು, ಸ್ಕೂಲಿಗೆ ರೀಚ್ ಆದೆವು. ಅಲ್ಲಿಂದ ನೋಡಿ ಅರ್ಧಕ್ಕೆ ಮುಟ್ಟುವಾಗ ಮಳೆ ಬಂತು. ನಾನೀಗ ಶಾಪಿಗೆ ರೀಚ್ ಆಗಿದ್ದೇನೆ. ನೋಡಿ, ನಾನು ಮಗುವಿಗೆ ಎಗ್ ಮಾಡಿದೆ ಆಯ್ತಾ. ಇಂಥರ ಕಿತಾಪತಿ ಮಾಡ್ತಾ ಇರ್ತೇನೆ. ಇದು ಮಧ್ಯಾಹ್ನಕ್ಕೆ ಎಂತೆಲ್ಲ ಐಟಮ್ ಇತ್ತು ನೋಡಿ. ನಾನು ಊಟ ಎಲ್ಲ ಆಗಿ ಶಾಪಿಗೆ ಹೋದೆ. ಸಂಜೆ ರಿಟರ್ನ್ ಬಂದು ಚಹಾ ಕುಡ್ದದಾಯ್ತಾ. ಇದು ಸಾಸಿವೆ ನೋಡಿ ಇಕ್ಕಿಟ್ಟಿದ್ದೇನೆ, ಇವನ ಅವಸ್ಥೆ ನೋಡಿ. ಹಾಗೆ ನಾನು ಜಾಸ್ತಿ ಮಾಡಲಿಲ್ಲ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ನೈಟ್ ಆಯ್ತಾ. ಬಾಯ್ ಬಾಯ್.